ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಅಚ್ಚರಿಯ ಮಾತುಗಳನ್ನು ಆಡಿದ್ದಾರೆ. ರಾಜಕೀಯ ಶಾಶ್ವತ ಅಲ್ಲ ಅಂದಿದ್ಯಾಕೆ ಸಿದ್ದರಾಮಯ್ಯ? ವಿಧಾನಸೌಧದಿಂದ ತೆರಳುವ ವೇಳೆ ಸಿಎಂ ಈ ರೀತಿಯಾದ ಒಂದು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ನಂತರ ಸ್ಟೇಟ್ಮೆಂಟ್ ಕೊಟ್ಟಿರೋದೇನಿದೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಜೊತೆ ಮಾತಾಡೋ ವೇಳೆ ಸಿಎಂ ಈ ರೀತಿಯಾಗಿ ಮಾತನಾಡಿದ್ದಾರೆ. ಯಾವುದು ಶಾಶ್ವತ ಅಲ್ಲ, ರಾಜಕೀಯ ಶಾಶ್ವತ ಅಲ್ಲ ಅಂತ. ಹಾಗಾದ್ರೆ ಈ ರೀತಿಯಾದ ಒಂದು ಹೇಳಿಕೆಯನ್ನ ಕೊಡೋದಕ್ಕೆ ಕಾರಣ ಏನು ಅಂತ. ಇನ್ನು ಕೂಡ ಸಿಎಂ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ವಿಚಾರ ಏನಿದೆ ಬೂದಿ ಮುಚ್ಚಿದ ಕೆಂಡ ಆಗಿ ಉಳ್ಕೊಂಡಿದೆ. ಇನ್ನು ಇದಕ್ಕೇನು ಬ್ರೇಕ್ ಬಿದ್ದಿಲ್ಲ. ಹೇಳಿಕೆಗಳನ್ನ ಕೊಡಬೇಡಿ, ಚರ್ಚೆ ಮಾಡಬೇಡಿ ಅಂತ ಹೇಳಿರೋದಷ್ಟೇ. ಆದರೆ ಮುಂದಿನ ದಿನಗಳಲ್ಲಿ ಇದ್ರ ಸಂಬಂಧ ಹೈಕಮಾಂಡ್ ಲೆವೆಲ್ನಲ್ಲಿ ಒಂದು ಮೀಟಿಂಗ್ ಕೂಡ ಇದ್ದೇ ಇದೆ. ಬಟ್ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿದ್ರು, ಬ್ರೇಕ್ಫಾಸ್ಟ್ ಮುಗಿಸಿದ್ರು. ತದನಂತರ ಜಂಟಿ ಸುದ್ದಿಗೋಷ್ಠಿಯೂ ಆಯಿತು, ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು, ಬ್ರದರ್ಸ್ ರೀತಿ ಇದೀವಿ ಅಂತಾನೂ ಹೇಳಿದ್ರು. ಆದರೆ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯ ಶಾಶ್ವತ ಅಲ್ಲ ಅಂತೇಳಿ. ಹೀಗಂದಿದ್ದು ಯಾಕೆ? ಹಾಗಾದರೆ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ? ಪ್ರಮುಖವಾಗಿ ನಾಯಕತ್ವ ಬದಲಾವಣೆ. ನೋಡಿ, ಆ ಹೇಳಿಕೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯನವರು ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಮಾತನಾಡ್ತಾ ಮೆಟ್ಟಿಲು ಇಳ್ಕೊಂಡು ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಏನು ಕಾನ್ವರ್ಸೇಷನ್ ಆಯಿತು ಅನ್ನೋದು ಗೊತ್ತಿಲ್ಲ. ಬಟ್ ಆ ಒಂದು ಹೇಳಿಕೆಯನ್ನಂತೂ ಹೇಳಿದ್ದಾರೆ ಅವರು, ರಾಜಕೀಯ ಶಾಶ್ವತ ಅಲ್ಲ ಅಂತ. ಅಂದರೆ ಆ ಕಾನ್ವರ್ಸೇಷನ್ ಸಂದರ್ಭದಲ್ಲಿ ಹೇಳಿರೋದವರು. ಅಂಥದ್ದೇನು ಕಾನ್ವರ್ಸೇಷನ್ ಆಯಿತು ಅಂತ. ರಾಜಕೀಯ ಶಾಶ್ವತ ಅಲ್ಲ ಅಂತ ಹಾಗಾದರೆ ಸಿದ್ದರಾಮಯ್ಯನವರು ಬೇಳೂರು ಗೋಪಾಲಕೃಷ್ಣ ಅವರ ಬಳಿ ಹೇಳಿದ್ಯಾಕೆ ಅಂತ. ಅಂದರೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರೇನಾದರೂ ಕೇಳಿರಬಹುದಾ? ಅದಕ್ಕಾಗಿ ಇವ್ರು ಹಂಗಂದ್ರ? ಮುಂದಿನ ದಿನಗಳಲ್ಲಿ ಅಧಿವೇಶನದ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದಾಗ ಇದೇ ವಿಚಾರವೇ ಚರ್ಚೆಗೆ ಬಂದು ಅಕಸ್ಮಾತ್ ಅಧಿಕಾರ ಹಂಚಿಕೆಯ ಒಪ್ಪಂದ ಏನಿದೆ ಅದು ಜಾರಿಗೆ ಬಂದು ಅಧಿಕಾರ ಅಥವಾ ನಾಯಕತ್ವ ಬದಲಾವಣೆ ಆಗಬೇಕು ಅಂದರೆ ಅದಕ್ಕೆ ಒಪ್ಪಿಗೆ ಕೊಡೋ ರೀತಿಯಾಗಿ ಸಿದ್ದರಾಮಯ್ಯನವ್ರು ಈ ರೀತಿ ಹೇಳಿಕೆ ಕೊಟ್ರ? ರಾಜಕೀಯ ಏನು ಶಾಶ್ವತ ಅಲ್ಲ ಬಿಡಪ್ಪ ಅಂತೇಳಿ ಹೇಳಿದ್ರ? ಒಂದಷ್ಟು ಆಯಾಮಗಳಲ್ಲಿ ಈಗ ಸಿದ್ದರಾಮಯ್ಯನವರ ಹೇಳಿಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹೇಳಿರುವಂತ ಅದು ಒಂದು ಹೇಳಿಕೆ, ರಾಜಕೀಯ ಏನು ಶಾಶ್ವತ ಅಲ್ಲ ಬಿಡಪ್ಪ, ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಅಂತೇಳಿ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಅದನ್ನ ಸ್ವೀಕಾರ ಮಾಡೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಆಗಿದ್ದಾರಾ ಅಂತ.